ದೊಡ್ಡಮಂಗಲ ಗ್ರಾಮದಲ್ಲಿ ವೀರಭದ್ರ ಸ್ವಾಮಿ ಲೇಔಟ್ನ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹೇಳಬೇಕಂತಂದರೆ ದೊಡ್ಡಮಂಗಲದಲ್ಲಿ ಇದೇ ನಂಬರ್ 1 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಅಬ್ಲು ಮತ್ತು ಕುಮಾರ ತುಂಬ ಕಷ್ಟಪಟ್ಟಿದ್ದಾರೆ. ಇದಕ್ಕೆ ಮುಂಚೆ ಅತಿ ಹೆಚ್ಚು ದೊಡ್ಡ ಉದ್ದವಾಗಿರೋ ಗಣೇಶನ ತರಬೇಕಂತ ಆಸೆ ಆಗಿತ್ತು. ಹಾಗಾಗಿ ಹೈದರಾಬಾದಿಂದ ಒಂದು ಗಣೇಶನ ತಂದು ಅದು ಕೈ ಮುರಿದೋಯ್ತು ಅಂತೇಳಿ ಅದನ್ನು ಮತ್ತೆ ವಿಸರ್ಜನೆ ಮಾಡಿ ಮತ್ತೆ ಹೊಸ ಗಣೇಶನ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಹೇಳ್ಬೇಕಂತ ನಾನು ಪದೇ ಹೇಳ್ತಾ ಇರ್ತೀವಿ, ದೊಡ್ಡಮಂಗಲದಲ್ಲಿ BG ನಾರಾಯಣ ರೆಡ್ಡಿ ಅಂತ ಒಬ್ಬ ಮನೆತನ ಇದು. ಅವರ ಹೆಸರು ಉಳಿಸೋದಕ್ಕೆ ಅಬ್ಲು ಅವರು ತುಂಬ ಕಷ್ಟಪಟ್ಟು ಇಲ್ಲಿಂದ ಈ ಗಣೇಶ ಅವ್ರಿಗೆ ಇಲ್ಲಿಂದ ಅವರ ಜೀವನ ಮುಂದಿನ ಭವಿಷ್ಯ ಇದರಿಂದ ಪ್ರಾರಂಭ ಆಗಿ ಈ ಗಣೇಶ ಅವ್ರ ಮನೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಗಣೇಶ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಈ ಭಾಗಕ್ಕೆ ಸಹಕಾರಿಯಾಗಿ ಎಲ್ಲ ಯುವಕರಿಗೆ ಒಂದು ಬೆಂಬಲ ಕೊಟ್ಟಿದ್ದೀರಾ, ಏನು ಹೇಳ್ತೀರಾ ಸರ್ ನಿಮ್ಮ ನಾಯಕರು? ಇಲ್ಲ, ನಾನು ಹೇಳಿದ್ದೆ, ನೀನು ಅಬ್ಲು ಅವ್ರು ಹೇಳಿದ್ದೆ ನಾನು, ಇಲ್ಲ ನೀವು ಈ ಊರಿಗೆ ತಲವಂತರು, ನೀವು ಇಡಬೇಕು, ನೀವು ನಿಮ್ಮಿಂದ ಆಗಬೇಕಿದು. ಇಲ್ಲಿ ಮಧುರಮ್ಮ ಜಾತ್ರೆ ಅಂತ ನಡೆಯುತ್ತೆ, ಇಲ್ಲಿಂದನೇ ಈ ಮನೆಯಿಂದನೇ ಕಳಶಗಳು ಶುರುವಾಗಿ ಹೋಗೋದು. ಹಾಗಾಗಿ ಈ ಮನೆತನದಲ್ಲಿ ಈ ಮನೆಯವರು ಗಣೇಶ ಉತ್ಸವ ಮಾಡಬೇಕಂತ ನನ್ನ ಆಸೆ ಆಗಿತ್ತು. ನಾನು ಈಗ ಫಸ್ಟ್ ಟೈಮಲ್ಲಿ ಹೇಳಿದ್ದೆ, ನೋಡಪ್ಪ ನೀನು ಈ ಗಣೇಶ ಉತ್ಸವ ಇಟ್ಟರೆ ನಾನು ನಿಮಗೆ ಅರ್ಧ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದೆ. ಅದೇ ರೀತಿ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಈ ಗಣೇಶ ನೋಡಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಶ್ರಮಪಟ್ಟಿದ್ದಾರೆ ಈ ಹುಡುಗರು. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಇವತ್ತೇ ಫಸ್ಟ್ ಬಂದಿದ್ದೆ ಈ ಏರಿಯಾ ನೋಡಿ ತುಂಬ ಖುಷಿ ಆಯಿತು. ನಾನು ಹೇಳ್ತಾ ಇದ್ದೀನಲ್ಲ, ದೊಡ್ಡಮಂಗಲದಲ್ಲಿ ಇದೇ ನಂಬರ್ 1 ಗಣೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ತಪ್ಪು ಎಲ್ಲರೂ ಹಂಗೇಳೋದೆಲ್ಲ ತಪ್ಪು. ನಾನು ಈ ಹುಡುಗರು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ, ತುಂಬ ಸಹಕಾರಿಯಾಗಿದ್ದಾರೆ. ಮತ್ತು ಅವ್ರ ಮನೆಗಳವರು, ಅವ್ರ ತಾಯಿ ತಂದೆ ಎಲ್ಲ ಆಶೀರ್ವಾದ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಹೇಳ್ತೀನಿ. ನನ್ನ ಕರೆದಿದ್ದಾರಲ್ಲ ಅಷ್ಟೇ ಧನ್ಯವಾದಗಳು. ಮಾಡೋದಕ್ಕೆ ಒಂದು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಹಬ್ಬ. ನಾವು ಒಬ್ಬರೇ ಅಂತ ಮಾಡ್ತಾ ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಮನೆಯಿಂದ ಹಿಡಿದು ಎಲ್ಲರ ಹತ್ರನೂ ನಾವು ಇದು ಮಾಡಿಕೊಂಡು ಇಷ್ಟು ಚೆನ್ನಾಗಿ ಒಂದು ಗಣೇಶ ಕೂರಿಸ್ಬಿಟ್ಟು ಹಬ್ಬ ಮಾಡ್ತಾಯಿರಿ. ಅದರಲ್ಲಿ ಅಂದರೆ ಮುಖ್ಯವಾಗಿ ಇವ್ರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ರೀತಿಯಲ್ಲಿ. ಗಣೇಶ ಹಬ್ಬ ಅಂತಲ್ಲ, ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಎಷ್ಟು 2 ಗಂಟೆಲಿ ಫೋನ್ ಮಾಡಿದ್ರೆ ಎತ್ಕೊಂಡು ಅದನ್ನು ಇದು ಮಾಡಿ ಏನೇ ಬೇಕು ಸಪೋರ್ಟ್ ಇದ್ರೂ ಅವ್ರು ಬ್ಯಾಕ್ ಬೋನ್ ಇದ್ದಾರೆ. ಅದರಿಂದ ಅಷ್ಟು ಧೈರ್ಯವಾಗಿ ನಾವು ಇಷ್ಟು ಚೆನ್ನಾಗಿ ಇಟ್ಟಿರೋ ಗಣೇಶ ಇಟ್ಟಿದ್ದೀರಿ. ಮತ್ತು 10ನೇ ತಾರೀಕು ಬಂದ್ಬಿಟ್ಟು ಆರ್ಕೆಸ್ಟ್ರಾ ಇದೆ. ಸೊ ಎಲ್ಲರೂ ಬಂದು ಇದು ಮಾಡಿ, ಮತ್ತು ನಮಗೆ ಮದನ್ ಅಣ್ಣ ಅಂತಿದ್ದಾರೆ. ಸೊ ಇವರು ಅಷ್ಟೇ, ಇವರು ಪ್ರತಿಯೊಬ್ಬರೂ ನಮಗೆ ಇಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿಬಿಟ್ಟು ಇದು ಮಾಡಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕುಣಿಸಿದ್ದೀರಿ. ಸೊ ಇದೇ ಥರ ನಿಮ್ಮ ಪ್ರೋತ್ಸಾಹ, ನಿಮ್ಮ ಮೇಲ್ಪಣ ಇದೇ ಥರ ಇಲ್ಲ ಅಣ್ಣ. ಕಟ್ ಮಾಡೋಣ ಇದೆಲ್ಲ